ಚುನಾವಣೆ ರಾಜಕೀಯ ಅಂತ ಅಂದ್ರೆ ಅಲ್ಲಿ ಬಹಳ ಇಂಪಾರ್ಟೆಂಟ್ ಜಾತಿ ಲೆಕ್ಕಾಚಾರ. ಈಗ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಜಾತಿ ಲೆಕ್ಕಾಚಾರ, ಜಾತಿ ಪಾಲಿಟಿಕ್ಸ್ ನಡೀತಾ ಇದೆ. ನಾವು ಮೈಸೂರು ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅಖಾಡದಲ್ಲಿ ಜಾತಿ ಲೆಕ್ಕಾಚಾರದ ಪಾಲಿಟಿಕ್ಸ್ ಜೋರಾಗಿದೆ. ಮೈಸೂರು ಕ್ಷೇತ್ರದಲ್ಲಿ ಗುಪ್ತಗಾಮಿಯಾದ ಒಕ್ಕಲಿಗರ ನಡೆ. ಎರಡೂ ಪಕ್ಷಗಳ ಪರ ಒಕ್ಕಲಿಗ ಪದಾಧಿಕಾರಿಗಳು ಬ್ಯಾಟ್ ಬೀಸ್ತಾ ಇದ್ದಾರೆ. ಯಾಕಂದ್ರೆ ಎರಡೂ ಪಕ್ಷಗಳು ಕೂಡ ಮೈಸೂರಿನಲ್ಲಿ ಒಕ್ಕಲಿಗ ಅಸ್ತ್ರವನ್ನ ಪ್ರಯೋಗ ಮಾಡಿದೆ. ಒಕ್ಕಲಿಗ ವೋಟ್ ಬ್ಯಾಂಕಿಗೆ ಲಗ್ಗೆ ಇಡೋದಕ್ಕೆ ಭರ್ಜರಿ ಪ್ಲಾನ್ ಅನ್ನ ಮಾಡಿದೆ. ಆದ್ರೆ ಒಕ್ಕಲಿಗರ ನಡೆ ಏನು ಅನ್ನೋದೇ ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣ ಆಗಿದೆ. ಪದಾಧಿಕಾರಿಗಳ ಗೊಂದಲದ ನಡೆ. ಒಮ್ಮೆ ಕಾಂಗ್ರೆಸ್, ಮತ್ತೊಮ್ಮೆ ಬಿಜೆಪಿ ಪರ ಸುದ್ದಿಗೋಷ್ಠಿ ನಡೆಸ್ತಾ ಇದ್ದಾರೆ. ಯಾರಿಗೂ ಕೂಡ ನೇರವಾದ ಬೆಂಬಲ ಕೊಟ್ಟಿಲ್ಲ. ಇನ್ನೂ ಕೂಡ ಅದರ ಬಗ್ಗೆ ಯಾವುದೇ ಮಾತನ್ನ ಪದಾಧಿಕಾರಿಗಳು ಆಡ್ತಾ ಇಲ್ಲ. ಒಕ್ಕಲಿಗ ಸಮುದಾಯವನ್ನ ಒಲಿಸಿಕೊಳ್ಳೋದಕ್ಕೆ ಎರಡೂ ಪಕ್ಷಗಳು ಕಸರತ್ತು ನಡೆಸ್ತಾ ಇದೆ. ಒಂದು ಕಡೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಒಕ್ಕಲಿಗ ಅಸ್ತ್ರವನ್ನ ಬಹಳ ಪ್ರಬಲವಾಗಿ ಪ್ರಯೋಗ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಬಿಜೆಪಿಯ ಒಕ್ಕಲಿಗ ಪ್ರಮುಖ ನಾಯಕರೇನಿದ್ದಾರೆ, ಮೈತ್ರಿ ನಾಯಕರು, ಅವರು ಕೂಡ ಮೈಸೂರಿನಲ್ಲಿ ಅಬ್ಬರದ ಪ್ರಚಾರ ನಡೆಸಿದ್ರು. ಒಕ್ಕಲಿಗ ಮತಗಳನ್ನ ಒಲಿಸ್ಕೊಳ್ಳೋದಕ್ಕೆ, ಇಡೀ ಸಮುದಾಯವನ್ನ ಒಲಿಸ್ಕೊಳ್ಳೋದಕ್ಕೆ ಬಹಳ ದೊಡ್ಡ ಕಸರತ್ತನ್ನ ನಡೆಸಿದ್ರು. ಆದ್ರೆ ಒಕ್ಕಲಿಗರ ನಡೆ ಏನು? ಪದಾಧಿಕಾರಿಗಳು ಯಾವುದನ್ನು ಕೂಡ ಬಾಯಿ ಬಿಟ್ಟು ಹೇಳ್ತಾ ಇಲ್ಲ. ಒಂದು ಸಲ ಕಾಂಗ್ರೆಸ್ ಪರವಾಗಿ ಸುದ್ದಿಗೋಷ್ಠಿ ಇರುತ್ತೆ, ಒಂದು ಸಲ ಬಿಜೆಪಿ ಪರವಾಗಿ ಸುದ್ದಿಗೋಷ್ಠಿ ಇರುತ್ತೆ. ನಿರಂತರವಾಗಿ ಒಕ್ಕಲಿಗ ಮುಖಂಡರ ಸಂಪರ್ಕದಲ್ಲಿದ್ದಾರೆ ಡಿಕೆ ಶಿವಕುಮಾರ್. ಒಕ್ಕಲಿಗ ಸಮುದಾಯದ ಮತಗಳ ಮೇಲೆ ಎರಡೂ ಪಕ್ಷಗಳು ಕಣ್ಣಿಟ್ಟಿದೆ. ಯಾಕಂದ್ರೆ ಮೈಸೂರಿನಲ್ಲಿ ಬಹಳ ನಿರ್ಣಾಯಕವಾಗತ್ತೆ ಒಕ್ಕಲಿಗ ಮತ ಅನ್ನೋದು. ಹಾಗಾಗಿ ಆ ಮತವನ್ನ ಪಡೆಯೋದಕ್ಕೆ, ಸಮುದಾಯವನ್ನ ಒಲಿಸ್ಕೊಳ್ಳೋದಕ್ಕೆ ನಿರಂತರ ಪ್ರಯತ್ನಗಳು ನಡೀತಾ ಇದೆ. ಎರಡೂ ಪಕ್ಷಗಳ ಪರ ಒಕ್ಕಲಿಗ ಪದಾಧಿಕಾರಿಗಳು ಬ್ಯಾಟ್ ಬೀಸ್ತಾ ಇದ್ದಾರೆ. ಆದ್ರೆ ಯಾವುದೇ ಒಂದು ಪಕ್ಷದ ಹೆಸರನ್ನ ಕೇಳ್ತಾ ಇಲ್ಲ. ಇದು ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣವಾಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಮಧುಸೂದನ್. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮಧುಸೂದನ್, ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಮೈಸೂರು ಒಂದು ರೀತಿ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಪರಿಣಮಿಸಿದೆ ನಾನಾ ಕಾರಣದಿಂದಾಗಿ. ಸೊ ಈಗ ಒಕ್ಕಲಿಗರ ಸಮುದಾಯದ ನಡೆ ಏನು ಅನ್ನುವಂಥದ್ದು $1 ಮಿಲಿಯನ್ ಪ್ರಶ್ನೆ ಆಗ್ತಾ ಇದೆಯಾ? ಯಾಕೆ ಈ ಗೊಂದಲ? ಜೊತೆಗೆ ಎರಡೂ ರಾಷ್ಟ್ರೀಯ ಪಕ್ಷಗಳು ಅವರನ್ನ ತಮ್ಮತ್ತ ಸೆಳೆಯೋದಕ್ಕೆ ಏನ್ ರಣತಂತ್ರವನ್ನ ಮಾಡ್ತಾ ಇದ್ದಾರೆ? ವಿನಯ್, ಈ ಬಾರಿ ಏನಂತ ಹೇಳಿದ್ರೆ ಕಾಂಗ್ರೆಸ್ಸಿಂದನೂ ಕೂಡ ಒಕ್ಕಲಿಗರ ಮತಗಳನ್ನು ಸೆಳ್ಕೊಳ್ಬೇಕು ಅನ್ನೋ ಒಂದು ಪ್ರಯತ್ನ ಜೋರಾಗಿ ನಡೀತಾ ಇದೆ. ಅದರಿಂದ ಒಂದಷ್ಟು ಗೊಂದಲಗಳು, ಜೊತೆಗೆ ಒಂದಷ್ಟು ಕುತೂಹಲಗಳು ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ಕಳೆದೆರಡು ಚುನಾವಣೆಗಳಲ್ಲಿ ಕಾಂಗ್ರೆಸ್ ಈ ಭಾಗದಲ್ಲಿ ಅಂತಹ ಉರುಪಿನ ಚುನಾವಣೆಯನ್ನು ಮಾಡಿರಲಿಲ್ಲ. ಬಿಜೆಪಿ ತೆಕ್ಕೆಯಲ್ಲಿ ಆಲಿ ಕ್ಷೇತ್ರ ಇರ್ತಕ್ಕಂಥದ್ದು. ಆದರೆ ಈ ಬಾರಿ ಗೆಲುವಿನ ತವಕದಲ್ಲಿರ್ತಕ್ಕಂಥ ಎರಡೂ ಪಕ್ಷಗಳೇನಿವೆ, ಹೇಗಾದರೂ ಮಾಡಿ ಕ್ಷೇತ್ರವನ್ನು ಉಳಿಸ್ಕೊಳ್ಬೇಕು ಅನ್ನೋ ಒಂದು ಪ್ರಯತ್ನವನ್ನು ಮಾಡ್ತಾ ಇವೆ. ಅವರವರ ಮತ ಬ್ಯಾಂಕ್ಗಳೇನಿವೆ, ಎರಡೂ ಪಕ್ಷಗಳು ಅಂದರೆ ಮೈತ್ರಿ ಪಕ್ಷ ಇರ್ಬೋದು, ಅದೇ ರೀತಿ ಕಾಂಗ್ರೆಸ್ ಇರ್ಬೋದು, ಅವರವರ ಮತ ಬ್ಯಾಂಕ್ಗಳನ್ನು ಗಟ್ಟಿಗೊಳಿಸ್ಕೊಂಡಿದೆ. ಆದರೆ ಈ ಇಡೀ ಕ್ಷೇತ್ರದಲ್ಲಿ ಏನು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಬರುತ್ತೆ, ಆ ಕ್ಷೇತ್ರದಲ್ಲಿ ಒಕ್ಕಲಿಗರ ಮತಗಳು ನಿರ್ಣಾಯಕ ಆಗ್ತವೆ. ಯಾಕಂತ ಹೇಳಿದ್ರೆ ಇಡೀ ಕ್ಷೇತ್ರದಲ್ಲಿ 20,70,000ಕ್ಕೂ ಅಧಿಕ ಮತಗಳಿವೆ. ಆ ಮತದಾರರ ಪೈಕಿ 3.5 ಲಕ್ಷಕ್ಕೂ ಅಧಿಕ ಒಕ್ಕಲಿಗ ಮತಗಳಿರ್ತಕ್ಕಂಥದ್ದು. ಒಂದು ಕಾಂಗ್ರೆಸ್ಗಾಗ್ಬೋದು ಅಥವಾ ಬಿಜೆಪಿಗಾಗ್ಬೋದು, ಅವರವರ ಪಕ್ಷದ ಮತಗಳನ್ನು ಇಟ್ಕೊಂಡ್ರೂ ಕೂಡ ಈ 3.5 ಲಕ್ಷ ಓಟ್ಗಳೇನಿವೆ, ಈ ಓಟ್ಗಳಲ್ಲಿ ಹೆಚ್ಚು ಮತಗಳನ್ನು ಯಾವ ಪಕ್ಷ ತೆಗೆದುಕೊಳ್ಳುತ್ತೆ ಆ ಪಕ್ಷ ಗೆಲ್ಲಿಕ್ಕೆ ಈಸಿ ಆಗುತ್ತೆ ಅನ್ನೋದು ಇಲ್ಲಿನ ಲೆಕ್ಕಾಚಾರಗಳಿರ್ತಕ್ಕಂಥದ್ದು. ಈ ಲೆಕ್ಕಾಚಾರದ ಹಿಂದೆಯೇ ಕೂಡ ಸಿದ್ದರಾಮಯ್ಯನವರು ಆರಂಭದ ದಿನಗಳಲ್ಲಿ ಒಕ್ಕಲಿಗ ಮತವನ್ನು ತನ್ನತ್ತ ಸೆಳ್ಕೊಳ್ಳಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ರು. ಆ ಕಸರತ್ತಲ್ಲಿ ಒಂದಷ್ಟು ಹಿನ್ನಡೆ ಆದ ಕಾರಣಕ್ಕಾಗಿ ಡಿಕೆ ಶಿವಕುಮಾರ್ ಅವರು ನೇರವಾಗಿ ಕ್ಷೇತ್ರಕ್ಕೆ ಬಂದು ಚುನಾವಣಾ ಪ್ರಚಾರದ ಕಣ ಏನಿದೆ ಕಣಕ್ಕೆ ಇಳಿದ್ರು. ಒಕ್ಕಲಿಗರ ಸಭೆಗಳನ್ನು ಮೇಲಿಂದ ಮೇಲೆ ಮಾಡಿದ್ರು. ಇದರ ಪರಿಣಾಮನೇ ಕೂಡ ಏನು ಒಕ್ಕಲಿಗ ಸಂಘ ಇದೆ ಜಿಲ್ಲೆಯಲ್ಲಿ, ಆ ಸಂಘ ನೇರವಾಗಿ ಬಂದು ಪ್ರೆಸ್ ಮೀಟನ್ನು ಮಾಡೋದ್ರ ಮೂಲಕವಾಗಿ ನಾವು ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಡೋಣ ಅನ್ನೋ ಲೆಕ್ಕಾಚಾರವನ್ನು ಹೇಳಿದ್ರು. ಆಗ್ಲೇ ಕೂಡ ಎಚ್ಚೆತ್ಕೊಂಡದ್ದು ಇಲ್ಲಿ ಕೇವಲ ಬಿಜೆಪಿ ಇರ್ತಕ್ಕಂಥದ್ದು. ಬಿಜೆಪಿ ಜೊತೆಗೆ ಮೈತ್ರಿ ಆಗಿರ್ತಕ್ಕಂಥ JDS ಏನಿದೆ, JDSಗೆ ಇಲ್ಲಿ ಬಲ ಇರ್ತಕ್ಕಂಥದ್ದೇ ಒಕ್ಕಲಿಗ ಮತಗಳ ಮೇಲೆ. ಹಾಗಾಗಿ ಒಕ್ಕಲಿಗರ ನಾಯಕರುಗಳು, JDSನ ನಾಯಕರುಗಳು ತಮ್ಮ ಬಳಿ ಇರ್ತಕ್ಕಂಥ ಈ ಒಕ್ಕಲಿಗ ಮತ ಬ್ಯಾಂಕ್ ಏನಿದೆ ಅದು ಬಿಟ್ಟು ಹೋಗಬಾರ್ದು ಅನ್ನೋ ಕಾರಣಕ್ಕಾಗಿ ಮತ್ತೊಂದು ಪ್ರೆಸ್ ಮೀಟನ್ನು ಮಾಡಿದ್ರು. ಈ ಪ್ರೆಸ್ ಮೀಟ್ಗಳ ಆಚೆಗೆ ನೋಡೋದಾದರೆ GT ದೇವೇಗೌಡ ಅವರು, ಅಂದರೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 4 ವಿಧಾನಸಭೆಗಳೇನಿವೆ, ಅಂದರೆ ಚಾಮುಂಡೇಶ್ವರಿ ಇರ್ಬೋದು, ಚಾಮರಾಜ ಇರ್ಬೋದು,
ಪಿರಿಯಾಪಟ್ಟ ಮತ್ತೆ ಹುಣಸೂರು ಏನಿರ್ಬೋದು ಈ ಭಾಗದಲ್ಲಿ ಇರ್ತಕ್ಕಂಥ ಒಕ್ಕಲಿಗ ಮತಗಳೇನಿವೆ ಆ ಮತಗಳನ್ನು ಸಾಕಷ್ಟು ವರ್ಷಗಳಿಂದ ಜೋಪಾನವಾಗಿ ಕಾಪಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಜಿ ಟಿ ದೇವೇಗೌಡ ಅವರು. ಅವರ ವಿರುದ್ಧವಾಗಿ ಯಾವೇ ನಾಯಕರು ತೊಡೆತಟ್ಟಾಗಲೂ ಕೂಡ ಈ ಸಮುದಾಯದ ಮತಗಳನ್ನು ಪಡ್ಕೊಂಡೇ ಕೂಡ ಅವರು ಚುನಾವಣೆಯಲ್ಲಿ ಗೆಲ್ತಾ ಬಂದಿದ್ರು. ಹಾಗಾಗಿಯೇ ಕೂಡ ಈ ಮತಗಳೆಲ್ಲೂ ಕೂಡ ಡಿಸ್ಟರ್ಬ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ಅವರು ಕೂಡ ಸತತವಾಗಿ ಚುನಾವಣೆಯಲ್ಲಿ ನಿಂತು ಮತವನ್ನು ಕೇಳ್ತಾ ಇರ್ತಕ್ಕಂಥದ್ದು ಬಿಜೆಪಿ ಅಭ್ಯರ್ಥಿ ಪರವಾಗಿ. ಜೊತೆಗೆ ಒಕ್ಕಲಿಗರ ಮುಖಂಡರುಗಳು ಸ್ಥಳೀಯವಾಗಿರ್ತಕ್ಕಂಥ ಮುಖಂಡರುಗಳೇನಿದ್ದಾರೆ ಅವರು ಹೆಚ್ಚು ಮಾತನಾಡಬಾರ್ದು. ಜೊತೆಗೆ ಆ ಮತಗಳನ್ನು ತಮ್ಮದೇ ಕ್ಷೇತ್ರಗಳಲ್ಲಿ ಜಾಗಗಳಲ್ಲಿ ತಮ್ಮ ಪಕ್ಷಕ್ಕೆ ಅಂದರೆ ಮೈತ್ರಿ ಪಕ್ಷಕ್ಕೆ ಕೊಡಿಸ್ಲಿಕ್ಕೆ JDSನ ನಾಯಕರುಗಳಿರ್ಬೋದು, ಅದೇ ರೀತಿಯಾಗಿ ಕಾಂಗ್ರೆಸ್ಗೆ ಹೋಲಿಸ್ಕೊಳ್ಳಿಕ್ಕೆ ಒಂದಷ್ಟು ಕಾಂಗ್ರೆಸ್ ಮುಖಂಡರಿರ್ಬೋದು ಈ ರೀತಿಯಾದ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಒಂದಂತೂ ಸತ್ಯ, ಈಗ ಸದ್ಯಕ್ಕೆ ಒಕ್ಕಲಿಗ ಮತಗಳು ಡಿಸ್ಟರ್ಬ್ ಆಗಿರೋ ರೀತಿಯಲ್ಲಿ ಹೊರಗಡೆ ಕಂಡ್ರೂ ಕೂಡ ಗುಪ್ತಗಾಮಿನಿಯಾಗಿ ಅವರು ಯಾರಿಗೆ ಬೆಂಬಲವನ್ನು ಕೊಡ್ತಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಇದು ಫಲಿತಾಂಶದಲ್ಲೇ ಕೂಡ ಗೊತ್ತಾಗುವಂಥದ್ದು. ಆದರೆ ಒಂದು ಸತ್ಯ, ಆ ಒಂದು ಸಮುದಾಯ ಯಾರನ್ನ ಹೆಚ್ಚು ಕೈ ಹಿಡಿದಿರುತ್ತೆ ಅವರು ಈಸಿಯಾಗಿ ಈ ಒಂದು ಕ್ಷೇತ್ರದಲ್ಲಿ ಗೆಲ್ತಾರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ವೀಣಾ, ಎಸ್, ಥ್ಯಾಂಕ್ ಯು ಮಧುಸೂದನ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.